ಬಂದ ತುತ್ತು ಬಾಯಿಗೆ ಬಾರದು. ವಿಜಯನಗರ ಜಿಲ್ಲೆಯಾಗಿ ಇಷ್ಟು ವರ್ಷಗಳೇ ಗತಿಸಿ ಹೋದ್ರೂ ಕೂಡ ಕೆಲವು ಸರಿಹೋಗದ ಲೋಪದೋಷಗಳ ಫಲವಾಗಿ ಹಾಗೂ ಕೆಲವು ಸಿಬ್ಬಂದಿ ವರ್ಗದವರ ನಿರ್ಲಕ್ಷ್ಯದಿಂದಾಗಿ ಸರ್ಕಾರ ಜಾರಿ ತಂದಿರುವ ಹಲವು ಸೌಕರ್ಯಗಳು ಹಲವು ಅರ್ಹರಿಗೆ ತಲುಪುವಲ್ಲಿ ವಿಫಲವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಕೂಡಲಗಿ ತಾಲೂಕಿನ ಇಂತಹ ನೂರಾರು ನಿದರ್ಶನಗಳು ಸಾಕ್ಷಿಯಾಗಿವೆ. ತಾವು ಅರ್ಹರಿದ್ರೂ ಕೂಡ ಸರ್ಕಾರದ ಸೌಕರ್ಯಗಳನ್ನ ಹೊಂದಲಾಗದೆ ನಿತ್ಯವೂ ತಾಲೂಕಾಡಳಿತದ ಸೌಧಕ್ಕೆ ಅಲೆದಾಡುವಂತಹ ಸೌಕರ್ಯ ವಂಚಿತ ಫಲಾನುಭವಿಗಳು ಹತ್ತಾರು ಮಂದಿ ಸಿಗ್ತಾರೆ. ಇದಕ್ಕೆ ಕೂಡಲಗಿ ಪಟ್ಟಣದ ವಾಲ್ಮೀಕಿ ಸಮುದಾಯದ ಹೋರಾಟಗಾರ ಉಚ್ಚೇನಹಳ್ಳಿ ಪಂಪಾಪತಿ ತಂದೆ ಉಚ್ಚೇನಹಳ್ಳಿ ಪರಸಪ್ಪನವರು ಜೀವಂತ ಸಾಕ್ಷಿಯಾಗಿದ್ದಾರೆ. ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆಯಾದ್ರೂ ಅವುಗಳನ್ನ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸಬೇಕಾಗಿರುವುದು ಸ್ಥಳೀಯ ಆಡಳಿತದ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತದ ಅಧಿಕಾರಿಗಳು ಶತಾಯಗತಾಯ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಹಗಲು ರಾತ್ರಿ ಎನ್ನದೆ ಜವಾಬ್ದಾರಿಯನ್ನರಿತು ಕರ್ತವ್ಯ ನಿಷ್ಠೆಯಿಂದ ಶ್ರಮಿಸುತ್ತಿದ್ದಾರೆ. ಆದ್ರೆ ಅವರ ವ್ಯಾಪ್ತಿಗೆ ಒಳಪಡುವ ಬೆರಳೆಣಿಕೆಯಷ್ಟು ಸಿಬ್ಬಂದಿ ವರ್ಗದವರ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಅಚಾತುರ್ಯದಿಂದಾಗಿ ಅರ್ಹ ಫಲಾನುಭವಿಗಳು ಸೌಕರ್ಯ ವಂಚಿತರಾಗಿ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಮತದಾನ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ನಲ್ಲಾಗಿರುವ ವ್ಯತ್ಯಾಸದ ಕಾರಣದಿಂದಾಗಿ ಅನೇಕ ದಾಖಲಾತಿಗಳಲ್ಲಿ ಹೊಂದಾಣಿಕೆಯಾಗದ ಕಾರಣ ಸೌಲಭ್ಯಗಳು ಅವರಿಗೆ ದೊರಕುತ್ತಿಲ್ಲ. ಬದಲಿಗೆ ಯಾವುದೇ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಸಿ ಅದರೊಂದಿಗೆ ದಾಖಲಾತಿಗಳನ್ನ ಲಗತ್ತಿಸಿದಾಗ ತಿರಸ್ಕಾರಗೊಂಡು ಸೌಲಭ್ಯ ವಂಚಿತರಾಗ್ತಿದ್ದಾರೆ. ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ. ಅರ್ಜಿ ಸಲ್ಲಿಸುವಾಗ ಆದ ಲೋಪದಿಂದಾಗಿ ಅಗತ್ಯ ಸೌಕರ್ಯಗಳಿಂದ ವಂಚಿತರಾಗ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಕಾರಣ ಇಲಾಖೆಗಳಲ್ಲಿ ಕರ್ತವ್ಯದಲ್ಲಿರುವ ಕಂಪ್ಯೂಟರ್ ಆಪರೇಟರ್ಸ್ಗಳು ಹಾಗೂ ಖಾಸಗಿ ಕಂಪ್ಯೂಟರ್ ಶಾಪ್ನವರು ಮುಖ್ಯವಾಗಿ ಮತದಾನ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ಗೆ ಅರ್ಜಿ ತುಂಬುವವರು ತಮ್ಮ ಕರ್ತವ್ಯದ ಸಂದರ್ಭಗಳಲ್ಲಿ ತೀವ್ರ ಎಚ್ಚರಿಕೆಯಿಂದ ತುಂಬಾ ಜವಾಬ್ದಾರಿಯಿಂದ ಅರ್ಜಿ ತುಂಬಬೇಕಾಗುತ್ತೆ. ಅರ್ಜಿ ತುಂಬಿದ ನಂತರವೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಆನ್ಲೈನ್ನಲ್ಲಿ ತುಂಬಿದ ಅರ್ಜಿ ಮಾದರಿಯನ್ನ ಪುನಃ ಪರಿಶೀಲಿಸಬೇಕಿದೆ. ಸ್ವಲ್ಪ ಸಮಯ ಪಡೆದುಕೊಂಡು ಕೂಲಂಕುಷವಾಗಿ ಪರಿಶೀಲಿಸಿ ಸರಿಯಾಗದ್ದನ್ನ ಖಾತರಿ ಮಾಡಿಕೊಳ್ಬೇಕಿದೆ. ಆನ್ಲೈನ್ನಲ್ಲಿ ನಮೂದಿಸಿರುವ ಮಾಹಿತಿ ದಾಖಲು ಹಾಗೂ ಸಲ್ಲಿಸಿರುವ ಅರ್ಜಿಯನ್ನ ಪರಾಮರ್ಶಿಸಿದ ನಂತರವಷ್ಟೇ ಆನ್ಲೈನ್ನಲ್ಲಿ ಸಲ್ಲಿಕೆಯ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಿದೆ. ಇಲ್ಲದೆ ಹೋದರೆ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಬೇಕಾಗಿರುವಂತಹ ಸೌಕರ್ಯಗಳು ಅವರಿಗೆ ಸಿಗದೆ ವಂಚಿತರಾಗುವಂತಹ ಸಾಧ್ಯತೆ ಇದೆ. ವರದಿಗಾರರು ವಿಜಿ ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ಏನು ಅರ್ತಿದೆ ಸರ್? ಇದು ಹೊಲಕ್ಕೆ ನನ್ನ ಹೊಲಕ್ಕೆ ದಾರಿಗೆ ಬಿಡಿಸ್ಕೊಡ್ರಿ ಅಂತ ಅರ್ಜಿ ಕೊಟ್ಟಿದ್ದೆ ಸರ್. ಇದು ಫಸ್ಟ್ ಅರ್ಜಿ ಕೊಟ್ಟಿದ್ವಿ. ಎಷ್ಟು ತಾರೀಕು ಅದು? ಇದು ಎಷ್ಟನೇ ತಾರೀಕಿಗೆ ಕೊಟ್ಟಿದ್ವಿ ಅಂದ್ರೆ 26/6 ಕೊಟ್ಟಿದ್ವಿ ಸರ್. ಇದು ಹೊಲಕ್ಕೆ ದಾರಿ ಬಿಡಿಸ್ಕೊಡ್ರಿ, ನಮ್ಗೆ ಹೊಲಕ್ಕೆ ದಾರಿ ಇಲ್ಲ, ಈ ದಾರಿನ ನಮ್ಗೆ ಹಳ್ಳ ಮಾಡಿಬಿಟ್ಟಾರೆ, ಈ ಸರ ನಂಬರ್ ತಕ್ಕ ದಾರಿ ಬಿಡಿಸ್ಕೊಡ್ರಿ ಅಂತ ಕೇಳಿದಾಗ ಇದ್ರಲ್ಲಿ ಈ ಹೊಲಕ್ಕೆ ದಾರಿ ಅಂದ್ರೆ ಹಿಂಬರ ಕೊಡಕ್ಕಾಗತ್ತೆ, ಯಾಕಂದ್ರೆ ಈ ಹೊಲದ ಮೇಲೆ ದಾರಿ ಹಾದು ಹೋಗಿಲ್ಲ ಅಂತಂದು ಸರ್ವೇರ್ ಹೇಳಿದಾಗೆ ಆಯ್ತು ಸರ್ ಇದಕ್ಕೆ ಇದನ್ನ ಹಾಕಿದ್ವಿ, ಮತ್ತೆ ಅಪ್ಲಿಕೇಶನ್ ಬರೆದು ಇದನ್ನ ಹಾಕಿದ್ವಿ ಸರ್. ಇದನ್ನ ಹಾಕಿ ಸರ್. ಇದು ಯಾವಾಗ ಕೊಟ್ಟಿವಂದ್ರೆ 19ನೇ ತಾರೀಕಿಗೆ 7ನೇ ತಿಂಗಳು 2025 ಕೊಟ್ಟಿಲ್ಲ ಸರ್. ಇದು ಕೊಟ್ಟಿರ್ತಕ್ಕಂಥ ಸಂದರ್ಭದಾಗ ನಾನು ಸರ್ವೇರ್ನ ವಿಚಾರಿಸ್ತಾರೆ, ಯಾಕೆ ಸರ್ ರೈತರಿಗೆ ಈಗ ಗೊಬ್ಬರ ಹೋಗ್ಬೇಕಂದ್ರೆ 1.5 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ, 1.5 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ. 1.5 ಕಿಲೋಮೀಟರ್ಲಿಂದ ನಾವು ಒಂದು ಗೊಬ್ಬರ ತಗೊಂಡೋಗಕ್ಕಾಗಲ್ಲ, ಅಲ್ಲಿರೋ ಫಲ ಕೊಯ್ಸಕ್ಕೂ ಆಗಲ್ಲ, ಮತ್ತೆ ಏನಾದ್ರೂ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತೆ ಸರ್. ದಯವಿಟ್ಟು ನಮಗೆ ದಾರಿ ಬಿಡಿಸ್ಕೊಡ್ರಿ ಅಂತಂದು ಮೊನ್ನೆ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರನೂ ಮಾತಾಡಿದ್ವಿ. ಮತ್ತೆ ಇದು ಗ್ರಾಮ ನಕ್ಷೆ ಕೂಡ ಹಾಕಿದ್ದೀನಿ ಸರ್. ನಾನು ನೋಡಿ ಚೆಕ್ ಮಾಡ್ಕೇಳ್ರಿ, ಗ್ರಾಮ ನಕ್ಷೆನೂ ಹಾಕಿದ್ದೀನಿ. ಅವ್ರು ಏನಕ್ಕೆ ಬರ್ತಿಲ್ಲ ನಮಗಂತ ಗೊತ್ತಿಲ್ಲ, ಯಾಕಂದ್ರೆ ರೈತರ ಸಮಸ್ಯೆ ಬಗೆಹರಿಸ್ಬೇಕು. ಇದು ಕೊಟ್ಟರು ನೀವೆಲ್ಲ ಮನೆಗೆ ಕೊಟ್ಟು ಸರ್? ಅದೇ ಒಂದು 26ನೇ ತಾರೀಕು 6ನೇ ತಿಂಗಳು ಕೊಟ್ಟಿದ್ವಿ ಸರ್. ಒಂದು 26ನೇ ತಾರೀಕು 6ನೇ ತಿಂಗಳು ಕೊಟ್ಟಿದ್ವಿ. ಇದ್ರದ್ದು ಏನು ಉತ್ತರನೇ ಕೊಟ್ಟಿಲ್ಲ ಅವರು. ಇದ್ರದ್ದು ಸರ್ವೇರ್ ಹತ್ರ ಹೋದಾಗ ಹಿಂಬಾರ ಕೊಡ್ತೀವಿ ಅಂತ ಹಿಂಬಾರ ಕೂಡ ಕೊಡ್ಲಿಲ್ಲ. ಹೋಗ್ಬಿಡ್ರಿ ಸರ್, ಹಿಂಬಾರ ಕೊಡೋದೇನೋ ಕೊಡ್ಲಿದ್ದೇನೋ. ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ವಿ ಸರ್, ಈ ಸರ ನಂಬರ್ಗಳಿಗೆಲ್ಲ ಸಂಬಂಧಪಟ್ಟಂಗೆ ಹಾಕಿದ್ವಿ. ಆದ್ರೂ ಇವತ್ತಿಗೆ ಸರ್ವೇರ್ ನಾವು 15ನೇ ತಾರೀಕು ಮೇಲ್ಪಟ್ಟು ಬರ್ತೀವಿ, ನಾವು ಸ್ಮಶಾನ ಸರ್ವೆ ಐತೆ, ಆ ಸರ್ವೆ ಐತೆ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಇನ್ನ ರೈತರು, ಯಾಕಂದ್ರೆ ಒಂದು ಹೊಲ ಬೆಳಿಬೇಕು, ಬಿತ್ತಬೇಕಂದ್ರೆ ಬಂಡವಾಳ ಹಾಕಿರ್ತೀವಿ, ನಾವು ರೈತರು ಬಂಡವಾಳ ಹಾಕಿರ್ತೀವಿ. ಎಷ್ಟೋ ಸಾವಿರಗಳು ಕೊಟ್ಟು ಈ ಗೊಬ್ಬರನ ಈರೇನು ಸಿಗುತ್ತಿಲ್ಲ ಸರ್. ಅದರಲ್ಲಿ
ಹೊಲಗಳಿಗೆ ಏನಾದ್ರು ಎಲ್ಲ ಸಗಣಿ ಗೊಬ್ಬರ ಏನಾದ್ರು ಚೀಲಗಳಾಗ ತುಂಬ್ಕೊಂಡು ಆರ್ಸ್ಕೊಂಡು ಹೋಗಿ ಆ ಬಡ್ಡಿಗೆ ಇಡಬೇಕಪ್ಪ ಅಂತಂದ್ರೆ ಆ ದಾರಿ ಇಲ್ಲದ ಮೇಲೆ ಎಲ್ಲಿಂದ ತಗೊಂಡೋಗ್ಬೇಕು ಸರ್? ಒಂದು ಬೈಕ್ ಎಲ್ಲ ನಡ್ಕೊಂಡು ಹೋಗೋದಾಗ್ತಿಲ್ಲ ಸರ್. ಆ ಕೆರೆ ಏನೋ ಕೋಡಿ ಬಿದ್ದುಬಿಟ್ರೆ ಯಾವ ಭಾಗದಲ್ಲಿ ಇರೋದು ನಿಮ್ಮ ಹೊಲ? ಕುಡ್ಲಿಗಿಂದ ಸರ್ ಬಿ ತಾಂಡ ರೋಡ್ ಸರ್, ಬಿ ತಾಂಡ ಬಂಡೇಶ್ವರ ಬಿ ತಾಂಡ ರೋಡ್. ಈ NY ಗೋಪಾಲಕೃಷ್ಣ ನಗರ ಆಗೈತಲ್ಲ ಸರ್, ಅಲ್ಲಿಂದ ಹಾದು ಹೋಗ್ಬೇಕು. ಅಲ್ಲಿಂದ ಹಾದು ಹೋಗ್ಬೇಕಂದ್ರೆ ಈಗ ದಾರಿನ ಹಳ್ಳ ಆಗಿದೆ ಸರ್. ಅದು ಹಳ್ಳ ಆಗಿದೆ. ಹಳ್ಳದಾಗ್ಲಿಂದ ಕೋಡಿ ಬಿದ್ರೆ ಸರ್ ನಿಮ್ಗೆ ಗೊತ್ತಿರ್ಬೋದು, ನೀವೆಲ್ಲ ಮಧ್ಯಮದವರೆಲ್ಲ ಲೋಕಲ್ ಇರ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಇದು ಕೆರೆ ಸರ್, ಇದು ಕೆರೆ ಸರ್. ಈ ಕೆರೆಯಿಂದನೇ ದಾರಿ ಬರ್ಬೇಕು, ಇಲ್ಲಿಂದನೇ ದಾರಿ ಬರ್ಬೇಕು. ಇಲ್ಲಿಂದ ನಮ್ಗೆ ಇಲ್ಲ ಹಳ್ಳ ಮಾಡಿಬಿಟ್ಟಾರೆ ಸರ್. ಹಳ್ಳನ ಅಲ್ಲಿ ಮುಚ್ಚಾಕಿ ದಾರಿನೇ ಹಳ್ಳ ಮಾಡ್ಕೊಂಬಿಟ್ಟಾರೆ. ಇಲ್ಲಿಂದ ನಮ್ಗೆ ಇಲ್ಲಿಗೆ ದಾರಿ ಬೇಕು ಸರ್. ಇಲ್ಲಿಗೆ ದಾರಿ ಬೇಕು, ಇಲ್ಲಿಂದ ಇಲ್ಲಿಗೆ ದಾರಿ ಬೇಕು ಸರ್. ಈ ದಾರಿ ಬಿಡಿಸ್ಕೊಡ್ರಿ ಅಂತಂದ್ರೆ ನಾವು ಬಿಡಿಸ್ಕೊಡ್ತೀವಿ, ಯಾರೇ ಇರ್ಲಿ ನಾವು ಮಾತಾಡ್ತೀವಿ ಅಂತ ಮೇಡಮ್ ಅವ್ರು ಹೇಳಿದ್ರು. ಇವತ್ತಿಗೆ ಆದ್ರೆ ಮೇಡಮ್ ಅವ್ರು ಇದ್ರ ಕಡೆಗೆ ತಲೆ ಹೋಗ್ತಿಲ್ಲ. ಅಲ್ಲಿ ಅಡ್ಡಾಡಕ್ ಕೂಡ, ಯಾಕಂದ್ರೆ ಸುಮಾರು ವರ್ಷಗಳಿಂದ ಕೂಡ ಒಂದು ಬೈಕ್ ಕೂಡ ಅಡ್ಡಾಡಕ್ ಆಗ್ತಿಲ್ಲ. ಎಲ್ಲ ಗಿಡಗಳು ಗಂಟೆಗಳೆಲ್ಲ ಬೆಳೆದು ದೊಡ್ಡ ದೊಡ್ಡ ಮರಗಳು. ಎಷ್ಟು ರೈತರು ಹೊಲಗಳು ಅದು ಸರ್? ಎಷ್ಟು ರೈತರು ಹೊಲಗಳಿಗೆ ಸಂಪರ್ಕ ಸಾಧಿಸ್ತಾರೆ ರಸ್ತೆ? ಸರ್ ಏನಾನ ಆಯ್ತಪ್ಪ ಅಂದ್ರೆ ಸುಮಾರು ಅಂದ್ರೆ ಒಂದು 2,000 ಎಕರೆ ಹೊಲಕ್ಕೆ ದಾರಿ ಆಗ್ಬೋದು ಸರ್, ಆಗ್ಬೋದು. ಯಾಕಂದ್ರೆ ಇಲ್ಲಿಂದ ಹಳೆ ಗಂಗಲಾಪುರ ತಕ್ಕನ ರೋಡ್ ಐತೆ ಸರ್. ಇದು ಇಲ್ಲಿಂದ ಹಳೆ ಗಂಗಲ ಎಲ್ಲ ಒತ್ತುವರೆ ಮಾಡಿಬಿಟ್ಟಾರೆ ಸರ್. ದಾರಿ ಎಲ್ಲ ಒತ್ತುವರೆ ಮಾಡಿಬಿಟ್ಟಾರೆ. ಎಲ್ಲ ತೊಗ್ಗುಗಳು ನಿಮಗೆ ಬೇಕಾದ್ರೆ ಸೀನಲ್ಲಿ ಬೇಕಾದ್ರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಗಿಡಗಳು ಬೆಳೆದ್ಬಿಟ್ಟವೆ, ಗಂಟೆಗಳು ಬೆಳೆದ್ಬಿಟ್ಟವೆ, ನೀರೆಲ್ಲ ಹರಿದು ತೊಗ್ಗುಗಳು ಬಿದ್ದುಬಿಟ್ಟವೆ. ಎಷ್ಟು ಮಂದಿ ರೈತರು ಇವೆಲ್ಲ ಈ ಸಮಸ್ಯೆ ಸರ್? ಎಲ್ಲ ರೈತರು ಸುಮಾರು ಅಂದ್ರೆ ಒಂದು 100-150 ಮಂದಿ ರೈತರು ಸಮಸ್ಯೆ ಸರ್. ಇದನ್ನು ಬಗೆಹರಿಸ್ಕೊಟ್ಬಿಟ್ರೆ ಶಾಸಕರಾಗಲಿ, ತಹಸೀಲ್ದಾರ್ ಮೇಡಮ್ ಅವರಾಗಲಿ, ಅವ್ರಿಗೆಲ್ಲ ಋಣಿ ಇರ್ತೇವೆ ಸರ್. ರೈತರಲ್ಲ ಅವ್ರು ನೆನೆಸ್ತೇವೆ ಸರ್, ಮೇಡಮ್ ಅವ್ರು ನೆನೆಸ್ತೇವೆ ನಾವು. ಯಾಕಂದ್ರೆ ಒಳ್ಳೆ ಇನ್ನು ಯುವ ಒಂದು ಪೀಳಿಗೆ ಇರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರು ರೈತರ ಬಗ್ಗೆ ಅವ್ರು ಭಾಳ ಕಾಳಜಿ ಐತೆ. ಯಾಕಂದ್ರೆ ಅವ್ರು ಬಂದು ನಮಗೆ ಬಗೆಹರಿಸ್ಕೊಡ್ಬೇಕಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ. ಇದನ್ನ ಬೇಗ ನಮಗೆ ಅದನ್ನು ಮಾಡಿಕೊಟ್ಬಿಟ್ರೆ ಅವ್ರನ್ನ ನಾವು ಕೈ ಮುಗಿದು ಬೆಳಿತೀವಿ ಸರ್ ಅಷ್ಟೇ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.